ಬಿಲ್ಡಪ್ ಇದರಿಂದ ಒಂದು 5 ಮಿನಿಟ್ಸ್ ಅಷ್ಟೇ. ಥೈಲ್ಯಾಂಡಲ್ಲಿದ್ದೀವಾ? ನಾನು ಹಾಕಿದ್ದೀನಿ ಶೇಡ್ಸು. ಕಾರಣ ತಲೆ ಗಿರಾ ಗಿರಾ ಗಿರಾ, ತಲೆ ಗಿರಾ ಗಿರಾ ಗಿರಾ, ತಲೆ ಗಿರಾ ಗಿರಾ ಗಿರಾ, ತಲೆ ಗಿರಾ ಗಿರಾ ಗಿರಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಏಕ್ಷಾ ತ್ವಿಷಿ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ರೆಡಿಯಾಗಿ, ಬೆಳಗ್ಗೆ ಅಂದರೆ ಆಲ್ಮೋಸ್ಟ್ ಟೈಮ್ 9:30 ಆಗಿದೆ. ಸೊ ಇವಾಗ ನಾವು ರೆಡಿಯಾಗಿ ಏಕ್ಷನ್ ಸ್ಕೂಲಲ್ಲಿ ಫಾದರ್ಸ್ ಡೇ, ಮದರ್ಸ್ ಡೇ ಮತ್ತು ಎನ್ವಿರಾನ್ಮೆಂಟಲ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಪೇರೆಂಟ್ಸ್ನೂ ಕರೆದಿದ್ದಾರೆ, ಹೋಗ್ತಾಯಿದ್ವಿ. ಎಲ್ಲ ಇಷ್ಟು ಬೇಗ ಫ್ರೆಶ್ ಅಪ್ ಆಗಿ ಹೋಗ್ತಾಯಿದ್ವಿ. ಟ್ವಿನ್ನಿಂಗಲ್ಲಿ ಬರೋಕ್ಕೆ ಹೇಳಿದ್ದಾರೆ. ನಾವು ಬೆಜ್ ಥೀಮಲ್ಲಿ ಹೋಗ್ತಾಯಿದ್ವಿ. ಯಕ್ಷಾ ಅವ್ರ ಪಪ್ಪ ಆಚೆ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ. 9 o'clock ಹೇಳಿದ್ರು, ಇಲ್ಲೇ 9:30 ಆಗಿದೆ. ಇದರಿಂದ ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಬೇಗ ಹೋಗೋಣ, ತೋರಿಸ್ತೀನಿ ಏನೇನು ಮಾಡ್ತಾರೆ ಅಂತ, ಏನೇನು ಮಾಡಿಸ್ತಾರೆ ಅಂತ. ಸೊ ಬನ್ನಿ, ಬೇಗ ಹೋಗಿ ಸಿಗ್ತೀನಿ, ಆಚೆ ಹೋಗಿ ಸಿಗ್ತೀನಿ ಬನ್ನಿ. ಅವ್ರ ಅಪ್ಪ ಮಗಳು ಶೂಸ್ ಹಾಕೊತಿದ್ದಾರೆ. ಈ ಕಡೆ ಬಾ ಬೆಳಕಿಗೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವ ಫಂಕ್ಷನ್? ಸ್ಕೂಲ್ ಫಂಕ್ಷನ್. ಏಕ್ಷನ್ ಸ್ಕೂಲ್ ನಮ್ಮ ಮನೆಯಿಂದ ನಿಯರ್ ಬೈ ಇರೋದಕ್ಕೋಸ್ಕರ ನಾವು ಬೈಕಲ್ಲೇ ಹೋದ್ವಿ. ಮತ್ತೆ ಲೇಟ್ ಕೂಡ ಆಗ್ಬಿಟ್ಟಿತ್ತು, ಕಾರೆಲ್ಲ ಒರೆಸ್ಕೊಂಡು ತೆಗಿಯೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಾವು 4 ಜನ ಬೈಕಲ್ಲೇ ಹೋದ್ವಿ. ಸೊ ಗೈಸ್, ಫೈನಲಿ ನಾವು ಸ್ಕೂಲ್ ರೀಚ್ ಆಗಿದ್ವಿ. ಅವ್ರ ಪಾಪ ಶೇಡ್ಸ್ ಏನೋ ತರದ್ ಮರ್ತುಬಿಟ್ಟಿದ್ರು ಅಂತ ಹೋಗಿದ್ದಾರೆ. ಯಕ್ಷಾ ಇಲ್ಲಿ ನೋಡಿ, ಹೊರಗಡೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಚೀಫ್ ಗೆಸ್ಟ್ ಇಂಟ್ರೊಡಕ್ಷನ್ ಏನೋ ನಡೀತಾ ಇದೆ. ನಾವು ಈಗ ಬಂದಿದ್ದೀವಿ. ಇಟ್ಸ್ ಓಕೆ. ಹಾಯ್ ತ್ರಿಷಿ, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್. ಒಳಗಡೆ ಹೋಗಿ ಸಿಗ್ತೀನಿ, ಏನೇನು ಆಡಿಸ್ತಾರೆ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ತೀನಿ. ನೋಡೋಣ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಹೋಗೋಣ. ಫೈನಲಿ ಒಳಗೆ ಹೋಗ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಆಗಿದೆ, ಅವ್ರದ್ದು ಭಾಷಣ ಎಲ್ಲ ಮುಗ್ದಿದೆ. ಯಕ್ಷಾ, ನಾವೇ ಲೇಟಾಗಿ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಹೋದ್ವಿ. ಅಲ್ಲಿ ಇನ್ನೂ ತುಂಬ ಜನ ಇನ್ನೂ ಲೇಟಾಗೇ ಬಂದರು. ಆ್ಯಂಡ್ ಅವ್ರ ಟೀಚರ್ಸ್ ತುಂಬ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡಿಕೊಂಡ್ರು. Thank you so much for your support. This is a lovely and wonderful support coming in from our children. Let's go!
ಮಕ್ಕಳು ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಇದು ಪ್ರೀ ಪ್ರೈಮರಿ ಕ್ಲಾಸಸ್ದು ಪೇರೆಂಟ್ಸ್ ಮತ್ತು ಮಕ್ಕಳ ಕೈಲಿ ಒಂದು ಗೇಮ್ ಆಡಿಸ್ಬೇಕು ಅಂತ ಎಲ್ಲರೂ ಗ್ರೌಂಡಿಗೆ ಕರೆದಿದ್ದಾರೆ. ಇಲ್ಲಿ ಬರೀ ನರ್ಸರಿ, ಪ್ರೆಪ್ 1 ಆ್ಯಂಡ್ ಪ್ರೆಪ್ 2 ಪೇರೆಂಟ್ಸ್ ಅಷ್ಟೇ ಇರೋದು. ಸೊ ಡ್ಯಾಡೀಸ್ ಯಾರ್ಯಾರು ಸಿಂಗಲ್ ಪೇರೆಂಟ್ ಅಂದರೆ ಡ್ಯಾಡೀಸ್ ಜೊತೆಗೆ ಮಾತ್ರ ಬಂದಿರ್ತಾರೆ ಅಥವಾ ಅಮ್ಮಂದಿರ ಜೊತೆಗೆ ಮಾತ್ರ ಬಂದಿರ್ತಾರೆ ಅವ್ರಿಗೆಲ್ಲ ಸಪ್ರೇಟ್ ಲೈನು. ಇಲ್ಲಿ ಬೋತ್ ಅಪ್ಪ ಅಮ್ಮ ಇಬ್ಬರು ಬಂದಿದ್ರೆ ಈ ಥರ ಕಪಲ್ ಲೈನಲ್ಲಿ ನಿಂತ್ಕೊಳ್ಳೋಕೆ ಹೇಳಿದರು. ತ್ವಿಷಿಮಾಗ ಆಲ್ಮೋಸ್ಟ್ ನಿದ್ದೆ ಬಂದುಬಿಟ್ಟಿದೆ, ಮಲ್ಕೊಂಡೇ ಬಿಟ್ಲು ಅವಳು ಗೇಮ್ ಸ್ಟಾರ್ಟ್ ಆಗೋಷ್ಟರಲ್ಲಿ. ಅಲ್ಲೇ ರಮ್ಮ ಅಮ್ಮ ನಾನು ರೊಟೇಟ್ ಮಾಡ್ತೀನಿ ಹಂಗೆ ಎತ್ಕೊ Then come to yourself. This line will come. Take the photos in this line. ಇನ್ನು ನಮ್ಮ ಏಕ್ಷಾ ಡ್ಯಾನ್ಸ್ ಆಡು ಅಂದಾಗ ಆಡಲ್ಲ, ಅವಳಿಗೆ ಬೇಕಾದಾಗೆ ಆಡೋದು. ಈ ಮಕ್ಕಳೇ ಅಷ್ಟು ಅನ್ಸುತ್ತೆ, ನೀವು ಅಬ್ಸರ್ವ್ ಮಾಡಿ ನೋಡಿ, ಹಿಂದೆಗಡೆ ಇರೋ ಮಗುನೂ ಹಾಗೆ ಆಡ್ತಾ ಇದೆ. Daddy is Parents, you can move around. It's okay. Now you're out of the line. It's okay. Move around and please dance. Be free. ಇನ್ನು ಡ್ಯಾನ್ಸ್ ಎಲ್ಲ ಆದಮೇಲೆ ಗೇಮ್ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗೂ ಏಕ್ಷಾ ಭಯ ಬಿದ್ದು ಅವ್ರ ಡ್ಯಾಡಿ ಹತ್ರ ಹೋಗ್ತಾನೆ ಇಲ್ಲ, ತಿರ್ಗಾ ಎಸ್ದಾಡ್ತಾರೆ ಅಂತ ಹೇಳಿ ಬೀಳಿಸ್ಬಿಡ್ತಾರೆ ಅಂತ ಭಯ ಅವಳಿಗೆ. ಅವಳಿಗೆ ಗೊತ್ತಿಲ್ಲ ಅವ್ರ ಅಪ್ಪ ಬಿದ್ದರು ಅವಳನ್ನ ಮಾತ್ರ ಬೀಳ್ಸಲ್ಲ ಅಂತ. ಅದು ಇವಾಗ ಅರ್ಥ ಆಗಲ್ಲ ಅವರಿಗೆ, ಇನ್ನು ಫ್ಯೂಚರಲ್ಲಿ ಅರ್ಥ ಆಗುತ್ತೆ. Music pause ಮಾಡಿ. ಇನ್ನು ಗೇಮ್ ಬಂದು ಸೇಮ್ ಮ್ಯೂಸಿಕಲ್ ಚೇರ್ ಥರ, ಬಟ್ ಚೇರ್ಸ್ ಇರಲಿಲ್ಲ, 4 ಕಿಂಗ್ಡಮ್ಸ್ ಇತ್ತು. ಯಾರು ಯಾವ ಕಿಂಗ್ಡಮಲ್ಲಿ ನಿಂತಿರ್ತಾರೆ ಚಿಟ್ಟು ಪಿಕ್ ಮಾಡಿದಾಗ ಯಾವ ಕಿಂಗ್ಡಮ್ ನೇಮ್ ಬರುತ್ತೆ ಅಲ್ಲಿರೋ ಅಷ್ಟು ಜನನೂ ಔಟ್ ಅಂತ ಆ ಥರ ಗೇಮ್ ಆಡಿಸಿದ್ದು. ಸೊ ನಾವು ಒಂದು 3-4 ರೌಂಡ್ಸ್ ಸರ್ವೈವ್ ಆದ್ವಿ, ಆಮೇಲೆ ಹೋಯ್ತಷ್ಟೇ. ಇದೇ ಸೇಮ್ ಪ್ರಿನ್ಸೆಸ್ ಕ್ಯಾಸ್ಟಲಲ್ಲಿ ನಿಂತಿದ್ದಾಗೇ ಹೋಯ್ತು. ಸೆಕೆಂಡ್ ಟೈಮು ಥರ್ಡ್ ಟೈಮು ನಿಂತಿದ್ವಿ, ಬಂದು ಅಲ್ಲೇ ಹೋದ್ವಿ. ಬಟ್ ಫನ್ ಆಗಿತ್ತು. Kindly be quick. Out parents can please be seated. Who are eliminated, please be seated. Kindly stop in one kingdom. ಥೈಲ್ಯಾಂಡ್ ಥೈಲ್ಯಾಂಡ್ ಇದೀವಾ? ಥೈಲ್ಯಾಂಡ್ ಅಲ್ಲ ಅವರು ಜುಮ್ಮ Alone survivor. Okay, music. Go, go. ಇಲ್ಲೇ ಬಾ ಇಲ್ಲೇ ಬಾ ಕ್ಯಾಸ್ಟಲ್. ಫೈನಲಿ ಬಂದು ನಾವೇ ಆಗ್ಬಿಟ್ಟು ಗಣೇಶ ಗಣೇಶ ಏನು ಗಣೇಶ I repeat, couples of Jane, mother and father, both the couples please get in. ಏನಕ್ಕೆ ಎಲ್ಲೇಟ್ ಇದ್ದಿದ್ದು ಪ್ರೈಸ್ ಕಮ್ಮಿ ಆಗಬೇಕು. ಬೇಗ ಮುಗಿಲಿ ಅಂತ. ಅಲ್ಲ ಜಾಸ್ತಿ ಜನ ಇದೆ, ಜಾಸ್ತಿ ಕೊಡ್ಬೇಕಾಗ್ತದೆ ಅಂತ. ಇನ್ನು ಅವ್ರ ಫ್ರೆಂಡ್ ಮಗುನು ಅದೇ ಸ್ಕೂಲಲ್ಲಿ ಅಂತ ಓದ್ತಾ ಇರೋದು, ಅವರು ಕೂಡ ಸಿಕ್ಕಿದ್ರು. ಸ್ವಲ್ಪ ತರಲೆ ಮಾಡಿಕೊಂಡು ನಾವು ಹೊರಟ್ವಿ ಅಲ್ಲಿಂದ. ಇನ್ನು ಸ್ಕೂಲಲ್ಲಿ ಗೇಮ್ ಆಡಿದ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು.
ಸೊ ಗೈಸ್ ಫೈನಲಿ ಸ್ಕೂಲ್ದು ಮುಗಿಸ್ಕೊಂಡು ಬಂದ್ವಿ. ಫನ್ ಆಗಿತ್ತು, ಸಖತ್ತಾಗಿತ್ತು, ಆಟ ಆಡಿದ್ದು ತುಂಬ ಚೆನ್ನಾಗಿತ್ತು. ಹೋಗ್ತಾ ಇದ್ರೆ ಮಿಸ್ ಮಾಡ್ಕೋತಾ ಇದ್ವಿ. ಅಷ್ಟೇ ಅಲ್ಲಿಂದ ಬಂದು ಕರ್ಕೋತಿದ್ದೀವಿ. ಹೆಂಗೂ ರೆಡಿಯಾಗಿ ತುಂಬ ಸ್ವೆಟ್, ಬಿಸಿಲು ಗೈಸ್, ಬಿಸಿಲಿಲ್ಲ, ತುಂಬ ಸೆಕೆ. ಸಾರಿ, ಟ್ವಿನಿಂಗಲ್ಲಿ ಹೋಗ್ಬೇಕಂತಿತ್ತು, ಅದಕ್ಕೆ ಟ್ವಿನಿಂಗಲ್ಲಿ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ತುಂಬ ಜನ ನಾರ್ಮಲಾಗೆ ಬಂದಿದ್ರು. ನಾವು ಅದೇ ಅನ್ಕೋತಾ ಇದ್ದೀವಿ ನೆಕ್ಸ್ಟ್ ಟೈಮು ಆರಾಮಾಗಿ ಕ್ಯಾಶುವಲಾಗಿ ಹೋಗೋಣ ಅಂತ. ನಾವೆಲ್ಲ 4 ಜನನೂ ಟ್ವಿನಿಂಗಲ್ಲಿ ಹೋಗಿದ್ವಿ. ಅಲ್ಲಿಂದ ಹೊರಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ಹೆಂಗೂ ರೆಡಿ ಆಗಿದ್ದೀವಲ್ಲ, ಆ್ಯಕ್ಷನ್ ಸ್ವಲ್ಪ ರೀಲ್ ಶೂಟ್ ಮಾಡ್ಕೊಳ್ಳೋಣ, ಇನ್ನೂ ಟೈಮ್ ಇದೆ ಅವ್ರ ಡ್ಯಾಡಿ ಆಫೀಸಿಗೆ ಹೋಗೋದಕ್ಕೆ ಅಂತ ನಾವು ನಮ್ಮ ಏರಿಯಾ ಕಡೆ ಹೊರಟ್ವಿ. ನಮ್ಮ ಏರಿಯಾ ಕಡೆ ಗ್ರೀನರಿಗೆ ಮಾತ್ರ ಯಾವತ್ತೂ ಕೊರತೆ ಆಗಲ್ಲ ಅನಿಸುತ್ತೆ. ಟಚ್ ಆಗಲೂಬಾರ್ದು, ತುಂಬ ಚೆನ್ನಾಗಿರುತ್ತೆ ಫೀಲ್. ಸೊ ಗೈಸ್ ಫೈನಲಿ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ಏನು ಕ್ರೇಜಿ ಆಗಿದೆ ನೋಡಿ ರೋಡು. ಯಕ್ಷ ಮಾಡ್ತೀಯಾ? ರೋಡ್ಗೆ ಹೋಗ್ಬೇಡ ಬೇಕಾದ್ರೆ ಓಡ್ತಾಳೆ ಒಳಗೆ. ನಾನು ಹಾಕಿದ್ದೀನಿ ಶೇಜು. ಡಿಪ್ರೆಷನ್. ಸೊ ಬನ್ನಿ ಇವಾಗ ರೀಲ್ ಶೂಟ್ ಮಾಡೋಣ. ತ್ವಿಷಿಮಾ ಮಲಗಿದ್ದಾಳೆ. ತ್ವಿಷಿಮಾ ಕಾಣ್ತಾಳ? ಕಾಣಲ್ಲ ಅನ್ಸುತ್ತೆ, ಕಾಣಲ್ಲ. ಗಂಟೆ ಆಗೋದು ಟೈಮ್. ನಾನೇ ಶೇಡ್ಸ್ ಹಾಕಿಲ್ಲ. ಈಗ ಕ್ಯಾಮ್ರಾಮ್ಯಾನ್ ಕೂಡ ರೆಡಿ ಆಗ್ತಿದ್ದಾರೆ. ಪ್ರೊಫೆಷ್ನಲ್ ಕ್ಯಾಮ್ರಾಮ್ಯಾನ್. ನೋಡಿ ಇಲ್ಲಿ ಅವ್ರ ಪ್ರೊಫೆಷನಲ್ ಕ್ಯಾಮ್ರಾಮ್ಯಾನು. ನೀನು ಪ್ರೊಫೆಷ್ನಲ್ ಕ್ಯಾಮ್ರಾಮ್ಯಾನ್ ಅಂತ ಹೇಳಿಲ್ಲ. ನಿನ್ನ ಪ್ರೊಫೆಷನ್ ಕ್ಯಾಮ್ರಾಮ್ಯಾನ್. ಬಿಲ್ಡಪ್ಪು ಇರಲಿ ಬಾ. ಏನ್ರಿ ಇದು? ಆಡ್ ಒಂದೆರಡು ಸ್ಟೆಪ್ ಆದ್ರೆ ಹಾಕೋಗು. ರೀಲ್ಸ್ಗಲ್ಲ ಇದು, ರೀಲ್ಸ್ ತಾಗೋಯ್ತು ಇದು. ಸುಮ್ಮನೆ ನಾ ಬಂದೆ. ಆಯ್ತು ಮಾಡು. ಮಾಡಮ್ಮ. ನಾ ಬಂದೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನೊಂದ್ಸರಿ. ನಾ ಬಂದೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಾವಂತೂ ಸಖತ್ ಫನ್ ಮಾಡಿದ್ವಿ, ಸ್ಕೂಲಲ್ಲಾಗಲಿ ರೀಲ್ ಶೂಟ್ ಮಾಡುವಾಗಲಿ. ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ರಂಗೇರಿದೆ ಮಾಯಜಾಲ ಅನುಭವಿಸುವ ಪ್ರೇಕ್ಷಕನೇ. ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ನನ್ನ